ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್ ಟೈಮ್ ಸೀರೀಸಲ್ಲಿ ನಾವೀಗಾಗಲೇ ಸೆಮಿ ಅವರೇಜ್ ಮೆಥಡ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ಗಳನ್ನು ನೋಡಬೇಕು ಅನ್ನೋದನ್ನು ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದೆ. ಈಗ ಆಲ್ರೆಡಿ 3 ಇಯರ್ಸ್ ಡಾಟಾಗಳನ್ನು ಬೇರೆ ಬೇರೆ ಇಯರ್ಸ್ ವೈಸ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇದೇ ಒಂದು ಸೆಮಿ ಅವರೇಜ್ ಮೆಥಡ್ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಅದರಲ್ಲಿ ಮುಖ್ಯವಾಗಿ 9 ಇಯರ್ಸ್ ಇನ್ಫಾರ್ಮೇಷನ್ ಅಥವಾ ಡಾಟಾ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಪ್ರಾಬ್ಲಮ್ ಡಿಸ್ಪ್ಲೇ ಇದೆ ನೋಡ್ರಿ. ಫಾರ್ ದ ಫಾಲೋಯಿಂಗ್ ಟೈಮ್ ಸೀರೀಸ್ ಫೈಂಡ್ ದಿ ಟ್ರೆಂಡ್ ವ್ಯಾಲ್ಯೂ ಬೈ ದ ಮೆಥಡ್ ಆಫ್ ಸೆಮಿ ಅವರೇಜಸ್. ಈ ಇನ್ಫಾರ್ಮೇಶನ್ ಒಟ್ಟ ಎಷ್ಟಿದೆ? 9 ಇಯರ್ಸ್ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಟ್ಟಿದಾರ. 9 ಇಯರ್ಸ್ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಗಳು ಇರ್ತಾವೋ ಅನ್ನೋದನ್ನ ನೋಡೋಣ. ಇಲ್ಲಿ ನಾವು ಮೊದಲು 2 ಭಾಗಗಳಾಗಿ ಈ ಒಂದು ಟೇಬಲ್ ಅನ್ನ ಡಿವೈಡ್ ಮಾಡಬೇಕು. 2 ಪಾರ್ಟ್ ಆಗಿ ಡಿವೈಡ್ ಮಾಡಬೇಕು ಅಂತಂದ್ರೆ ಇಲ್ಲಿ 4 ಮತ್ತು 9 ಆಗ್ತೈತಿ. ಡಿವೈಡ್ ಈಕ್ವಲ್ ಆಗಿ ಆಗೋಂಗೇ ಇಲ್ಲ, ಈಕ್ವಲ್ ಪಾರ್ಟ್ ಆಗಿ. ಹಾಗಾಗಿ ಮಿಡಲ್ ಇರುವಂತಹ ಮಿಡಲ್ ಇಯರ್ ಅಂದ್ರೆ ಯಾವ್ದಿಲ್ಲಿ 2019, ಇದನ್ನ ಬಿಡಬೇಕು. ಓಮಿಟಿಂಗ್ ಇದನ್ನ ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಂದ್ರೆ 2 ಪಾರ್ಟ್ಗಳಾಗಿ ಡಿವೈಡ್ ಮಾಡಬೇಕು. ಈಗ 2 ಪಾರ್ಟ್ಗಳನ್ನ ಮಾಡಿದ್ರೆ ಏನಾಗ್ತೈತಿ ನಿಮ್ಗೆ? 15 ದಿಂದ ಇಲ್ಲಿವರೆಗೆ 2018 ವರೆಗೆ ಒಂದು ಪಾರ್ಟ್ ಆಗುತ್ತೆ. 2020 ಇಂದ 23 ವರೆಗೆ ಒಂದು ಪಾರ್ಟ್ ಆಗತ್ತಾ. ಇದು ಫಸ್ಟ್ ಸ್ಟೆಪ್ ಆಗಿದೆ. ಇದಾದ್ಮೇಲೆ ನಿಮ್ದು ಎರಡನೇ ಸ್ಟೆಪ್ ಏನು ಅಂತಂದ್ರೆ ಈ ಒಂದು 2 ಪಾರ್ಟ್ಗಳು ಏನಿದಾವ ಈ ಪಾರ್ಟ್ಗಳ ಮಿಡಲ್ ಇಯರ್ ಯಾವ್ದು ಬರುತ್ತೆ ಅಂತ ನಾವು ಅದನ್ನ ನೋಡ್ಬೇಕಾಗತ್ತೆ. ಇಲ್ಲೇ 4 ಇಯರ್ಸ್ ಐತಿ, ಇಲ್ಲಿ ಕೂಡ 4 ಇಯರ್ಸ್ ಇದೆ. ಮಿಡಲ್ ಅಂತ ನೋಡೋದಾದ್ರೆ ಯಾವ್ದೋ 1 ಇಯರ್ ಮಿಡಲ್ ಬರಂಗಿಲ್ಲ ನಮ್ಗೆ. 16 ಮತ್ತು 17 ಮಿಡಲ್ ಬರುತ್ತೆ. ಹಾಗಾಗಿ ಇಲ್ಲೇ ಮಿಡಲ್ ಯಾವುದು ಅಂದ್ರೆ 2016.5 ಅಂತ ಆಗತ್ತೆ. ಇಲ್ಲಿನೂ ಕೂಡ 20 ಮತ್ತು 21 ಇರೋದ್ರಿಂದ ಮಿಡಲ್ 21.5 ಆಗತ್ತೆ. ಈ ಕಾಲಮ್ಗಳನ್ನು ನಾವು ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಾಗತ್ತ? ಟೋಟಲ್ ಅನ್ನ ಮಾಡಬೇಕು. ಸೆಮಿ ಟೋಟಲ್ ಫಸ್ಟ್ ಪಾರ್ಟಕ್ಕೆ ಈ 4 ಇಯರ್ಗಳನ್ನು ಕೂಡಿಸ್ಬೇಕು. ಆ್ಯಂಡ್ ಸೆಕೆಂಡ್ ಪಾರ್ಟಕ್ಕೆ 76 ದಿಂದ 85 ವರೆಗೆ ನಾವು ಕೂಡಿಸಿ ಬರ್ಕೋಬೇಕು. 220 ಆಗ್ತೈತಿ ಫಸ್ಟ್ ಪಾರ್ಟದ್ದು, ಆ್ಯಂಡ್ ಸೆಕೆಂಡ್ ಪಾರ್ಟದ್ದು 304 ಆಗತ್ತೆ. ನೆಕ್ಸ್ಟ್ ನಮ್ದು ಸ್ಟೆಪ್ ಏನು ಅಂತಂದ್ರೆ ಸೆಮಿ ಅವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಮಿ ಅವರೇಜು ಫಸ್ಟ್ ಕೇಸ್ ಒಳಗೆ 220 ಡಿವೈಡೆಡ್ ಬೈ 4, ಇಲ್ಲಿನೂ ಕೂಡ 304 ಡಿವೈಡೆಡ್ ಬೈ 4 ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದನೇದು 55 ಬರುತ್ತೆ, ಎರಡನೇದು 76 ಬರುತ್ತೆ. ದೆನ್ ಇನ್ಕ್ರೀಸ್ ಪರ್ ಇಯರ್ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಫಸ್ಟ್ ಚೇಂಜ್ ಇನ್ ವ್ಯಾಲ್ಯೂ ನೋಡ್ಬೇಕು. ಚೇಂಜ್ ಇನ್ ವ್ಯಾಲ್ಯೂ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತೈತಿ. 76 ಮೈನಸ್ 55, ಇಲ್ಲಿ ವ್ಯಾಲ್ಯೂ 21 ಬರುತ್ತೆ. ಇಯರ್ ವೈಸ್ ಡಿಫ್ರೆನ್ಸ್ ನೋಡೋದಾದ್ರೆ ಇಲ್ಲಿನೂ ಕೂಡ ನಾವು 2021.5 ಮೈನಸ್ 2016.5 ಮಾಡ್ಬೇಕು. 5 ಇಯರ್ಸ್ ಬರುತ್ತೆ. ಇನ್ಕ್ರೀಸ್ ಪರ್ ಇಯರ್ ನೋಡೋದಾದ್ರೆ 21 ಡಿವೈಡೆಡ್ ಬೈ 5 ನೀವು ಮಾಡಿ ಎಷ್ಟು ಬರುತ್ತೆ? 4.2 ಬರ್ತೈತಿ. ಆಲ್ರೆಡಿ ನಾವು ಹಿಂದೆ ಯಾವ ರೀತಿ ಟ್ರೆಂಡ್ ವ್ಯಾಲ್ಯೂಗಳನ್ನು 8 ಇಯರ್ಸ್ ಇದ್ದಾಗ ಮಾಡಿದ್ವೋ ಅದೇ ರೀತಿ ಇಲ್ಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ 2016.5ಗೆ 55 ಆ್ಯಂಡ್ 2021.5ಗೆ 76 ಅನ್ನ ಬರ್ಕೋಬೇಕು. ಇಲ್ಲಿ ಡಿಫರೆನ್ಸ್ ನೋಡ್ರಿ, ಇಯರ್ 2016.5 ದಿಂದ 2017ಗೆ ಎಷ್ಟೈತಿ ಡಿಫರೆನ್ಸ್? ಹಾಫ್ ಇಯರ್ ಡಿಫರೆನ್ಸ್ ಇರೋದ್ರಿಂದ 4.2 ಅನ್ನ ಆ್ಯಡ್ ನೀವು ಮಾಡಬಾರ್ದು. ಬದಲಾಗಿ 4.2 ಅನ್ನ ಮತ್ತೆ ಹಾಫಿಗೆ ಕನ್ವರ್ಟ್ ಮಾಡಬೇಕು. 4.2 ಅನ್ನ ನೀವು ಹಾಫಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಏನು ಮಾಡ್ಬೇಕು? ಇನ್ಕ್ರೀಸ್ ಪರ್ ಇಯರ್ 4.2 ಐತಿ. ಹಾಫ್ ಇಯರ್ಲಿ ಇನ್ಕ್ರೀಸ್ ಅಂದ್ರೆ 4.2 ಡಿವೈಡೆಡ್ ಬೈ 2.1 ಅನ್ನ ಆ್ಯಡ್ ಮಾಡಬೇಕು. ಯಾವ ಕೇಸಸ್ ಒಳಗೆ? 2017 ಕೇಸಸ್ ಒಳಗೆ. ಅದೇ ರೀತಿಯಲ್ಲಿ 2022ಗೂ ಕೂಡ 2.1 ಅನ್ನ ಮಾಡಬೇಕಾಗತ್ತೆ. ದೆನ್ 2016ಕ್ಕೂ ಕೂಡ ನೀವೇನು ಮಾಡಬೇಕಾಗತ್ರಿ? 2.1 ಅನ್ನ ಡಿಡಕ್ಟ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಹಿಂದನೂ ಕೂಡ ನಿಮ್ಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
2017 55 plus 2.1 57.1. 2018 57.1 plus 4.2 ಅನ್ನ ನೀವು ಮಾಡಬೇಕು. ಅವಾಗ 61.3 ಬರ್ತೈತಿ. ಸಿಮಿಲರ್ಲಿ ಎಲ್ಲ ಇಯರ್ದು ಕ್ಯಾಲ್ಕುಲೇಟ್ ಮಾಡಿ 2022 ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲೇನಾಗಬೇಕು, ಕೇವಲ 2.1 ಮಾತ್ರ ಆ್ಯಡ್ ಆಗಬೇಕು. ಯಾಕಂದರೆ ಇಯರ್ ಡಿಫರೆನ್ಸ್ ಅಬ್ಸರ್ವ್ ಮಾಡಿರಿ, 6 ಮಂತ್ಸ್ ಐತಿ. ಹಾಗಾಗಿ 6 ಮಂತ್ಸಿಗೆ 2.1 ಬರ್ತೈತಿ. ಅದಕ್ಕೆ ಅದನ್ನು ಮಾತ್ರ ಆ್ಯಡ್ ನೀವು ಮಾಡಬೇಕು. 78.1 ಬರುತ್ತೆ. 2023ಗೆ 4.2ನ ಆ್ಯಡ್ ಮಾಡಬೇಕು. 82.3 ಬರುತ್ತೆ. ದೆನ್ 2016 ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲೇನಾಗುತ್ತೆ, 2.1 ಮೈನಸ್ ಆಗುತ್ತೆ. ಯಾಕಾಗತ್ತೆ ಅಂದರೆ 2.1 ಅಷ್ಟು ಅಂದ್ರೆ ಡಿಫ್ರೆನ್ಸ್ ಇರೋದೆಷ್ಟು, 6 ಮಂತ್ಸ್. 6 ಮಂತ್ಸ್ ಇರೋದ್ರಿಂದ 2.1 ಮೈನಸ್ ಮಾಡಬೇಕು. 52.9 ಬರುತ್ತೆ. 2015ಕ್ಕೆ 4.2 ಮೈನಸ್ ಮಾಡಬೇಕು. 48.7 ಬರುತ್ತೆ. ಗ್ರಾಫು ಕೂಡ ಕೇಳಿದಾಗ ಗ್ರಾಫನ್ನು ಹಾಕಬೇಕು. ಗ್ರಾಫ್ ಹಾಕುವಾಗ ಇಯರ್ ಮತ್ತು ವ್ಯಾಲ್ಯೂಗಳು ಒರಿಜಿನಲ್ ವ್ಯಾಲ್ಯೂ ತಗೊಂಡೇ ಹಾಕಬೇಕು. ಟ್ರೆಂಡ್ ವ್ಯಾಲ್ಯೂಗಳು ಹಾಕುವಾಗ ಸೆಮಿ ಎವರೇಜ್ ಏನೈತಲ್ಲ, ಇವೆರಡನ್ನ ಮಾತ್ರ ನೀವು ಮಾರ್ಕ್ ಮಾಡಬೇಕು. ಅದು ಕೂಡ ಮಿಡಲ್ ಇಯರ್ ಏನು ಹೇಳಿದ್ರಿ ಅಲ್ಲೇ ಮಾರ್ಕ್ ಮಾಡಬೇಕು. ಗ್ರಾಫಿಕಲಿ ನಾವು ನೋಡೋದಾದ್ರೆ ಫಸ್ಟ್ ನಾವು ಒರಿಜಿನಲ್ ವ್ಯಾಲ್ಯೂಗಳನ್ನು ಹಾಕಿದ್ದೀವಿ. ಒರಿಜಿನಲ್ ವ್ಯಾಲ್ಯೂಗಳು ಇಲ್ಲಿದಾವ ನೋಡ್ರಿ, ಇವೆಲ್ಲ ಗ್ರೀನ್ ಡಾಟ್ ಏನು ಇಡಾತೀನಿ, ಇವೆಲ್ಲ ಒರಿಜಿನಲ್ ವ್ಯಾಲ್ಯೂಗಳು ಆಗಿದಾವ. ಒರಿಜಿನಲ್ ವ್ಯಾಲ್ಯೂದ ಗ್ರಾಫಿಕಲ್ ರೀಪ್ರೆಸೆಂಟೇಷನ್. ಸೆಮಿ ಎವರೇಜ್ ಇದನ್ನು ಗ್ರಾಫಿಕಲಿ ಹಾಕುವಾಗ ಮಿಡಲ್ ಇಯರ್ ಬಂದೈತಿ 2016.5. 2016.5ಗೆ ನೀವು ಮಾರ್ಕ್ ಮಾಡಬೇಕು. ಇಲ್ಲಿನೂ ಕೂಡ 2021.5ಗೆ ಬಂದೈತಿ. ಇವೆರಡೂ ಗೆರೆಗಳನ್ನು ಜಾಯಿಂಟ್ ಮಾಡಬೇಕು. ಮಿಡಲ್ ಇರೋದ್ರಿಂದ ಅವು ಮಿಡಲ್ಲೇ ಗ್ರಾಫಿಕಲಿ ನೀವು ಏನು ಮಾಡ್ಬೇಕು, ಮಾರ್ಕ್ ಮಾಡ್ಕೋಬೇಕು. ಇವೆರಡೂಗಳನ್ನು ಲೈನ್ಗಳನ್ನು ಜಾಯಿಂಟ್ ಮಾಡಿದ್ರೆ ಪಾಯಿಂಟ್ಗಳು ನಿಮ್ಗೇನಾಗತ್ತೆ, ಟ್ರೆಂಡ್ ವ್ಯಾಲ್ಯೂ ಕೂಡ ಈ ಗ್ರಾಫಿಕಲಿನೂ ಕೂಡ ಹೇಳ್ಬೋದು ನೀವು. ಅದರ್ವೈಸ್ ಹಿಂದೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದೆ ಆ ಥರನೂ ಕೂಡ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ 10 ಇಯರ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.